ಸೊ ಫ್ಯಾನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಹೈರಾಣ ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗಡೆ ಬರ್ತಿದ್ದಾರೆ. ಜನಸಾಗರನೇ ತುಂಬಿದೆ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗ. ಅಲ್ಲಿ ನಡೆದಂಥ ಅಭಿಮಾನಿಗಳನ್ನು ಪೊಲೀಸರು ಲಘು ಲಾಠಿ ಚಾರ್ಜ್ ಮುಖಾಂತರ ಅವರು ಚದುರಿಸ್ತಾ ಇದ್ದಾರೆ. ಅಲ್ಲಿದ್ದಂತಹ ಜನರನ್ನ ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಸಂಜೆ ಸುಮಾರು 4:30-5 ಗಂಟೆಯಿಂದ ಶುರುವಾದಂಥ ಈ ಒಂದು ಸಂದಣಿ, ಜನರ ಸಂದಣಿ ಇನ್ನೂ ಕೂಡ ಮುಂದುವರಿತಾ ಇದೆ. ಅದು ಈಗಾಗಲೇ 3-4 ಬಾರಿ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಅಂಡ್ ಈಗ ಸಿಗ್ತಿರುವಂಥ ಒಂದು ಅಪ್ಡೇಟ್ ಪ್ರಕಾರ ಧನುಷ್, ಕಾವ್ಯ ಹಾಗೂ ರಘು 3 ಜನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅಂದರೆ 6, 5 ಹಾಗೂ 4th ಟಾಪ್ ಕಂಟೆಸ್ಟೆಂಟ್ ಆಗಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇನ್ನುಳಿದಂತೆ ರಕ್ಷಿತಾ, ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಈಗ ಸದ್ಯಕ್ಕೆ ಫಿನಾಲಿಯಲ್ಲಿ ಉಳ್ಕೊಂಡಿದ್ದಾರೆ. ಸೊ ಇದು ಬಿಗ್ ಬಾಸ್ ಸೀಸನ್ನ ಒಂದು ಅಪ್ಡೇಟ್ ಆಗಿದೆ. ಆ್ಯಂಡ್ ಅದರ ಜೊತೆಗೆ ಬಿಗ್ ಬಾಸ್ನ ಸೆಟ್ ಏನಿದೆ, ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ನಿರ್ಮಾಣವಾಗಿರುವಂಥ ಬಿಗ್ ಬಾಸ್ ಸೆಟ್, ಅದರ ಹೊರಗಡೆ ಫ್ಯಾನ್ಸ್ ಜಮಾವಣೆಯಿಂದಾಗಿ ಪೊಲೀಸರು ಲಾಠಿಯನ್ನು ಬೀಸಿ ಅವರನ್ನು ಚದುರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಕುರಿತಾಗಿ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಈಗ ಯಾವ ಥರ ಇದೆ ಪರಿಸ್ಥಿತಿ? ಜನರನ್ನ ಕಂಟ್ರೋಲ್ಗೆ ತಂದಿದ್ದಾರಾ ಅಂತ ಪೊಲೀಸರು? ಖಂಡಿತ ರಾಹುಲ್, ಯಾಕಂದ್ರೆ ಗಿಲ್ಲಿ ಪರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ಪರವಾಗಿ ನಿಂತಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜಾಲಿವುಡ್ ಮುನ್ಗಡೆ ನೆರೆದಿರುವಂಥದ್ದು. ಸೊ ಬರ್ತಾ ಅಂದ್ರೆ ವಿನ್ನಿಂಗ್ ಟೈಮ್ ಬರ್ತಾ ಇದ್ದಾಗ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ, ಯಾಕಂದ್ರೆ ಕರ್ನಾಟಕದಾದ್ಯಂತ ಅಭಿಮಾನಿಗಳಿರೋ ಕಾರಣದಿಂದ ಎಲ್ಲಾ ಭಾಗದಿಂದ ಕೂಡ ಜನ ಬರ್ತಿರುವಂಥದ್ದು. ಸೊ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಯಾಕಂದ್ರೆ ಜನಗಳನ್ನ ನಿಯಂತ್ರಿಸಕ್ಕೆ ಪೊಲೀಸರು ಸಿಕ್ಕಾಪಟ್ಟೆ ಹೈರಾಣ ಆಗಿದ್ದಾರೆ ಅಂತ ಹೇಳ್ಬೇಕಂದ್ರೆ ಲಘು ಲಾಠಿ ಪ್ರಹಾರ ಮಾಡುವಂತ ಸಂದರ್ಭ ಕೂಡ ಎದುರಾಗಿತ್ತು. ಒಂದು ಸಂದರ್ಭ, ಯಾಕಂದ್ರೆ ಒಂದಷ್ಟು ಬಿಗ್ ಬಾಸ್ ವಿನ್ನಿಂಗ್ ಟೈಮ್ ಅಂತ ಬಂದಾಗ, ಅವತ್ತಿನ ಫಿನಾಲೆ ಅಂತಂದಾಗ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬರ್ತಾರೆ. ಸೊ ಸೆಲೆಬ್ರಿಟಿ ಬಂದಂತ ಸಂದರ್ಭದಲ್ಲಿ, ಕಾರುಗಳು ಬಂದಂತ ಸಂದರ್ಭದಲ್ಲಿ ಆ ಕಾರುಗಳನ್ನ ಬಿದ್ದಂತ ಸಂದರ್ಭಗಳು ಕ್ರಿಯೇಟ್ ಆಗಿತ್ತು. ಸೊ ಈ ಒಂದು ಕಾರಣದಿಂದ ಏನ್ ಮಾಡ್ತಾರೆ ಪೊಲೀಸರು, ಈಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ SP ಅವರು. ಯಾಕಂದ್ರೆ ಏನು ಸ್ಪರ್ಧಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಹೊರಗಡೆ ಬೀರೋ ಬೇಡ ಅಂತ, ಯಾಕಂದ್ರೆ ನಿಯಂತ್ರಣ ಮಾಡೋದು ಬಹಳ ಕಠಿಣ ಕೆಲಸ ಆಗಿದೆ ಇವತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ ಒಂದು 5-6 ಗಂಟೆ ಹೊತ್ತಿಗೆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಹೊರಗೆ ಬಿಡಿ ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ನೋಡ್ತಾ ಇದ್ವಿ, ಯಾಕಂದ್ರೆ ಸೆಕೆಂಡ್ ಈಗಲೂ ಕೂಡ, ಯಾಕಂದ್ರೆ ಗಿಲ್ಲಿ ಬರ್ತಾರೆ ಅಂತ ಕಾಯುವಿಕೆನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅಕಸ್ಮಾತ್ ಅವ್ರೇನೋ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ದೊಡ್ಡ ನಿರಾಶೆ ಆಗುತ್ತೆ. ಯಾಕಂದ್ರೆ ಗಿಲ್ಲಿನ ನೋಡ್ಬೇಕು ಅಂತ ಅಂದ್ಬಿಟ್ಟೆ ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿರುವಂತದ್ದು. ಸೊ ಅಂತ ಸಂದರ್ಭದಲ್ಲಿ ಅವ್ರು ಬಂದಿಲ್ಲ ಅಥವಾ ಅವ್ರನ್ನ ನೋಡ್ಲಿಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಘಾಸಿ ಆಗುತ್ತೆ. ಈ ಕಾರಣದಿಂದ ಈಗ ಆಲ್ರೆಡಿ ಒಂದಷ್ಟು ಜನ ಗಿಲ್ಲಿಯನ್ನ ನೋಡ್ಬೇಕು ಅನ್ನೋ ಕಾರಣದಲ್ಲಿ ಜಕಾರ ಆಗ್ತಿರೋದಾಗ್ಲಿ ಅಥವಾ ಗಿಲ್ಲಿಯನ್ನು ಹೊರಗಡೆ ಬಿಡಿ ಅನ್ನೋಂತ ಸಾಕಷ್ಟು ಸಂಖ್ಯೆಯಲ್ಲಿ ಕೂಗಾಟ ನಡೀತಾ ಇದೆ ರಾಹುಲ್. ರೈಟ್ ಲೋಕೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.